ಆತ್ಮೀಯ H16 ನ್ಯೂಸ್ದ ವೀಕ್ಷಕರೇ, ನಾನು ನಿಮ್ಮ ಎಮ್ಮ ಮಲ್ಲಪ್ಪ ಜೋತ ಅವರು. ಕಿರಾಣಿ ಅಂಗಡಿ ನೀವು ನೋಡಿರ್ಬೇಕಲ್ರಿ, ನೋಡಿರ್ತೀರಿ ನಿಶ್ಚಿತವಾಗಿ. ಕಿರಾಣಿ ಅಂಗಡಿ ನೋಡೋದು ಏನು ನೋಡ್ತೀರಿ? ಯಾಕೆಂದರೆ ಒಕ್ಕಲ್ತನ ಬಿಟ್ಟರೆ ನಮ್ಮ ಮುಖ್ಯ ಇರೋದು ಕಿರಾಣಿನ. ಒಕ್ಕಲ್ತನ ವಸ್ತುಗಳನ್ನು ಬೆಳೆದು ಬೆಳೆಗಳನ್ನ ಬೆಳ್ಕೊಂಡು ತಂದು ಮಾರಕ್ಕೆ ಒಬ್ಬರು ಇರ್ತಾರೆ. ಮಾರಕ್ಕೆ ಇರೋ ಜೊತೆಗೆ ಕೊಳ್ಳಾಕಷ್ಟು ಜನ ಇರ್ತೀವಿ. ಅದರಲ್ಲೂ ವಿಶೇಷವಾಗಿ ಕಿರಾಣಿ ಅಂಗಡಿ ನೋಡುವಂಥ ಮನುಷ್ಯನ ಈ ದೇಶದಲ್ಲಿಲ್ಲ, ನಾವು ಜಗದಲ್ಲೂ ಇಲ್ಲ. ಅಂಥ ಕಿರಾಣಿ ಅಂಗಡಿಗಳಿಗೆ ಈಗ ಆಪತ್ತು ಬಂದತಿ ಅಂತ ಒಂದು ಹುಯಿಲಿ ಕೇಳಿ ಬರ್ಲಿಕ್ಕತ್ತದ. ಸಹಜದ ಕಾಲಕ್ಕೆ ತಕ್ಕಂಗೆ ಬದಲಾವಣೆ ಆಗೋದಂದ್ರೆ ಯಾರು ಬೇಡ ಅಂದರೂ ಕೇಳೋದಿಲ್ಲ. ಯಾಕಂದರೆ ನಿಮಗೆ ಗೊತ್ತದ, ಬಯಲಾಟಿದ್ದು ಅದಕ್ಕೆ ಮೊದಲ ರೋಡ್ ಮೇಲೆ ಹೋಗ್ತಾ ಒಂದು ಬಯಲಾಟಗಳು ಮಾಡ್ತಾಯಿದ್ರು. ಒಂದು ಏನಪ್ಪ ಅಂದ್ರೆ ಆ ಜನ ಕಾಡಿನಲ್ಲಿ ಒಂದು ಸ್ವಲ್ಪ ತಮ್ಮ ಸಂತೋಷ ಪಡುವಂಥ ಒಂದು ಜನಪದ ಆಟಗಳು ಮಾಡ್ತಾ ಹೋಗ್ತಿದ್ರು. ನಂತರದಲ್ಲೇ ಈ ರಂಗಗಳು ಬಂದು, ಬಯಲು ರಂಗಗಳು, ಹಾಗೆ ಕಾಲಕ್ಕೆ ತಕ್ಕಂಗೆ ಬರ್ತಾ ನಂತರ ನಾಟಕಗಳು ಬಂದು, ನಾಟಕ ಬಂದ ತಕ್ಷಣ ಅದರಿಂದ ಸಿನಿಮಾ ಬಂತು. ಸಿನಿಮಾ ಬಂದರೆ ಟಿ ವಿ ಬಂತು. ಟಿ ವಿ ಮೇಲೆ ಈಗ ಡಿಜಿಟಲ್ ಮೀಡಿಯಾ ಬಂದದ. ಒಂದು ಬಂದ್ಮೇಲೆ ಒಂದು ಹಿಂದೆ ಸರ್ಕೋತ ಹೋಗುವಂಥದ್ದು ನೋಡ್ತಾ ಬಂದಿದ್ವಿ, ನಿರಂತರ ನಡೀತಾ ಇರುವಂಥದ್ದು. ಈಗ ಡಿಜಿಟಲ್ ಮೀಡಿಯಾ ಏನೋ ಬಂದದ. ಅದರ ಮೂಲಕ ಇವತ್ತು ನೀವು ನೋಡಿತೀರಿ, ಕೇಳ್ತೀರಿ. ಅಮೆಜಾನ್ ಹೆಸರು ಕೇಳಿರಿ ನೀವು, ಅಮೇರಿಕದ ದೊಡ್ಡ ಸಂಸ್ಥೆ. ಫ್ಲಿಪ್ಕಾರ್ಟ್ ಅಂತ ಕೇಳಿದ್ರಿ, ಕಾಮರ್ಸ್ ಅಂತ ಕೇಳಿದ್ರಿ. ಇವುಗಳ ಮೂಲಕ ಇವಾಗ ಖರೀದಿ ಜೋರಾಗಿದ್ರಿ. ಕೊಳ್ಳೋದು, ಅರಿವಿ ಕೊಳ್ಳೋದಾಗಿರ್ಬೋದು, ಕಿರಾಣಿ ಕೊಳ್ಳೋದಾಗಿರ್ಬೋದು, ಎಣ್ಣೆ ಕೊಳ್ಳೋದಾಗಿರ್ಬೋದು, ಎಲ್ಲನೂ. ಈವನ್ ಈ ಕಾಯಿಪಲ್ಲೆ ವರ್ಷದ ಕೊಳ್ಳೋದು ಬರ್ಬೋದು ಇಲ್ಲ ಅಂತಲ್ಲ. ಈಗ ಅಂಥ ಅಂಗಡಿಗಳು, ದೊಡ್ಡ ದೊಡ್ಡ ಕಿರಾಣಿಗಳು, ಏನಪ್ಪ ಅಂದ್ರೆ ಮಾರ್ಟ್ಗಳು, ದೊಡ್ಡ ದೊಡ್ಡ ಸ್ಟಾಲ್ ಮಾರ್ಟ್ಗಳು ಎಲ್ಲ ಕಾಣ್ತಾ ಇದ್ದೀವಿ ನಾವು. ಆದ್ರೆ ಇದೆಲ್ಲ ಮುಂದುವರೆದ ಶ್ರೀಮಂತ ರಾಷ್ಟ್ರಗಳಲ್ಲಿ ಕಂಡ್ರೆ ಬಡ ರಾಷ್ಟ್ರಗಳಲ್ಲಿ ಶ್ರೀಮಂತರಿರೋ ಜಾಗದಲ್ಲಿ ಹೆಚ್ಚು ಹಿಡಿಯುತ್ತದೆ. ಯಾಕಂದ್ರೆ ಈ ಎಲ್ಲ ವ್ಯವಹಾರಕ್ಕೆ ಆ್ಯಂಡ್ರಾಯ್ಡ್ ಮೊಬೈಲ್ ಬೇಕು. ಅದ್ರ ಜೊತೆ ಅದರ ದುಡ್ಡು ಹಾಕಿರಬೇಕು. ಅದು ಎಷ್ಟು ಮಂದಿಗೆ ಸಾಧ್ಯ ಈ ದೇಶದಲ್ಲೇ. ಇವತ್ತಿನ ದೊಡ್ಡ ಹುಯಿಲದ. ಹೌದು, ಕಾಮರ್ಸ್ ಬಂತು, ಕ್ವಿಕ್ ಕಾಮರ್ಸ್ ಅಂತೀವಿ ನಾವು. ಮತ್ತೆ ನಾವು ಜಲ್ದಿ ಬರ್ತದೆ ಪರವಾಗಿ, ಮತ್ತು ಮಿನಿಮಮ್ ರೇಟ್ ಸಿಗ್ತದೆ ಅಂತ ನಾವೆಲ್ಲ ಇವತ್ತು ವಾದ ಮಾಡ್ತೀವಿ. ಅದು ಹೇಳ್ತಾ ಇದ್ದಾರೆ. ಹೌದು, ಬೆಳೀಲಿಕ್ಕೆ ಹತ್ತದ. ನಮ್ಮ ಜನ ಎಲ್ಲ ಈ ಮಧ್ಯಮ ವರ್ಗ, ಮೇಲ್ಮಧ್ಯಮ ವರ್ಗ, ಶ್ರೀಮಂತ ವರ್ಗ ಎಲ್ಲರೂ ಎದಕ್ಕೆ ಬೆಲೆ ಹಚ್ಚಿದ್ದಾರೆ. ಈಗ ಎಲ್ಲಿ ಪ್ಯಾಟಿಗೆ ಹೋದ್ರಿ, ಮಾರ್ಕೆಟ್ಗೆ ಹೋಗೋದು, ಅಲ್ಲೇ ಹೊತ್ಕೊಂಡ್ಬರ್ಗೋದು, ಇಲ್ಲ ಸಿಗ್ತದೆ, ತರಿಸ್ಕೊಂಡ್ಬಿಟ್ರೆ ಆಯಿತು. ಇದು ಆ ಜನರಿಗೆಲ್ಲ ಒಳ್ಳೆಯದು. ಅದಕ್ಕಾಗಿ ನಾವು ಹಾಗೆ ಸುಮ್ಮನೆ ನೋಡ್ತಾ ಇದ್ದಾಗ ಆ್ಯಕ್ಚುಲಿ ಅದನ್ನು ಮಾರ್ಕೆಟ್ದಾಗ ಎಷ್ಟು ಪರ್ಸೆಂಟೇಜ್ ವ್ಯವಹಾರ ಆಗ್ತೈತೆ ಲೆಕ್ಕ ಹಾಕಿದಾಗ, ಇವತ್ತು ನಾವು ದೇಶದ GDP ಲೆಕ್ಕ ಹಾಕಿದಾಗ ಕಾಮರ್ಸ್ ಇದ್ದು 8% ಜನಕ್ಕೆ ಹೋಗಿ ಮುಟ್ತದೆ. ಅಂದ್ರೆ 100 ಜನರಲ್ಲಿ 8 ಮಂದಿಗೆ ಮುಟ್ಟೈತಿ. ಮತ್ತು ಇನ್ನು 92 ಮಂದಿಗೆ ಯಾವ ಮುಟ್ತೈತಿ? ಅದ ನೋಡಿರಿ, ಅಲ್ಲೇ ಉತ್ತರ. ಏನಪ್ಪ ಅಂತಂದ್ರೆ ಇದು ಇನ್ನು ಮುಂದೆ ಹೋಗೋದು ಭಾಳ ಕಷ್ಟ ಅಂತ. ಯಾಕೆ ಕಷ್ಟ ಅಂತಂದ್ರೆ ನಮ್ಮಲ್ಲೇ ನಾವು ನಮ್ಮ ಮಾರ್ಕೆಟನ್ನು ಕೇವಲ ಯಾರು ಪರ ಮಾಡಿದ್ವಿಪ್ಪ ಅಂದ್ರೆ ಈ ದುಡ್ಡಿದ್ದವ್ರ ಪರ ಮಾಡಿದ್ವಿ. ದುಡ್ಡಿದ್ದವ್ರು ಕೊಳ್ಳೋದು, ದುಡ್ಡೇದ ಏನು ಕೊಡ್ಬೇಕು ರೀ. ಒಂದು ಮೊಬೈಲ್ ಕೊಡೋ ಶಕ್ತಿನೇ ಇಲ್ಲ, ಒಂದು ಸಾಣದು ಅಂತಂದ್ರೆ ಆ್ಯಂಡ್ರಾಯ್ಡ್ ಮೇಲೆ 10-20 ಸಾವಿರ ಇನ್ವೆಸ್ಟ್ ಮಾಡಿ ಅದ್ರ ಮತ್ತೆ ದುಡ್ಡು ಬ್ಯಾಂಕಿಗೆ ದುಡ್ಡು ಹಾಕಿ ಅದ್ರ ಮೂಲಕ ಖರೀದಿ ಮಾಡೋಕ್ಕೆ ಎಷ್ಟು ಮಂದಿ ಸಾಧ್ಯದ? ಅದು ಮಧ್ಯಮ ವರ್ಗದವ್ರಿಗೆ, ಕೆಳ ಮಧ್ಯಮ, ಮೇಲ್ಮಧ್ಯಮ, ಮೇಲೆ ಏನಪ್ಪ ಅದನ್ನು ಮುಂದುವರೆದಂಥ ದುಡ್ಡಿಂದ ಮುಂದುವರೆದ ಜನಕ್ಕೆ ಸಾಧ್ಯದ. ಹೀಗಾಗಿ ಈ ಹುಯಿಲಿನ ಆನ್ಲೈನ್ ಖರೀದಿಯನ್ನು ನಾವು ಎಷ್ಟೋ ಬೆಳೆದಂತ ಎಷ್ಟೋ ದೊಡ್ಡದಾಗಿ ಹೇಳಿದರು, ನಮ್ಮ ಕಿರಾಣಿಗಳಿಗೆ ಇದು ಪ್ರತಿಸ್ಪರ್ಧಿನ ಅನ್ನುವಂಥದ್ದು. ಯಾಕಂದರೆ ಇವತ್ತಿನ ಕಿರಾಣಿಗಳು ಸಣ್ಣ ಸಣ್ಣ ಹಳ್ಳಿಗಳಿಗೂ ಅದಾವ, ಎಲ್ಲ ಸಣ್ಣ ಸಣ್ಣ ಹಳ್ಳಿಗಳಿಗೂ ಹೋಗಿ ಮುಟ್ಟಿದಾವೆ ಜನಕ್ಕೆ. ಮತ್ತು ಯಾಕಂದರೆ ಈಗ ದೂರದ ಕಾಡಿನಲ್ಲಿರ್ತಿರೋಂಥವ್ರಿಗೆ ಅವರು ಸಮೀಪದ ಯಾವುದೋ ಹಳ್ಳಿಗೆ ಬಂದು ಅಥವಾ ಊರಿಗೆ ಬಂದು ಖರೀದಿ ಹೋಗಬೇಕು, ಖರೀದಿ ಒಳಗಡೆ ಹೋಗ್ಬೇಕಾಗ್ತದೆ. ಅದು ಅಂಗಡಿಗಳು ಸಮೀಪ ಅದಾವೆ. ಅಂದ್ರೆ ಈ ದೇಶದ 92% ಜನರಿಗೆ ಈ ಅಂಗಡಿಗಳು ಹೋಗಿ ಮುಟ್ಟೋದು ಎಷ್ಟು ಮಟ್ಟಿಗೆ ಸಾಧ್ಯ ಅನ್ನೋ ದೊಡ್ಡ ಪ್ರಶ್ನೆ ಅದ ರೀ. ಅದಕ್ಕೆ ಇವತ್ತು ನಾವು ಭಾಳ ಬೆಳೆದಿದ್ದೀವಿ. ಫ್ಲಿಪ್ಕಾರ್ಟ್ ಆಯ್ತು, ಅಮೆಜಾನ್ ಆಯ್ತು, ಕಾಮರ್ಸ್ ಆಯ್ತು, ನಾವು ಭಾಳ ಬೆಳೆದಿದ್ದೀವಿ, ಅನೇಕ ಉದ್ಯೋಗ ಕೊಟ್ಟಿದ್ದೀವಿ. ಉದ್ಯೋಗದ ಬಗ್ಗೆ ನೋಡಿದಾಗ 35 ಲಕ್ಷ ಮಂದಿ ಏನು ಉದ್ಯೋಗ ಮಾಡ್ತಾರೆ ಒಂದು ರಿಪೋರ್ಟ್ ರೀ. ಹಾಗೆ ಸುಮ್ಮನೆ ಜನರಲಾಗಿ ಮಾಡಿದಂಥದ್ದು, ಅದೇನು ಹೊರಗೆ ಹೆಚ್ಚು ಮಾಡಿದಂಥದ್ದಲ್ಲ. 35 ಲಕ್ಷ ಅಂತ 142 ಕೋಟಿ ಜನಸಂಖ್ಯೆಯೊಳಗೆ 35 ಲಕ್ಷ ಜನ ಉದ್ಯೋಗಿಗಳಂತಾರೆ. ಇನ್ನುಳಿದ ಹರೆಯದವರು, ಇನ್ನುಳಿದ ಯಂಗ್ ಜನ್ರೇಷನ್ ಅವ್ರಿಗೆ ಉದ್ಯೋಗ ಯಾವಾಗ ಸಿಗೋದಿದ್ದು? ಇದರಿಂದ ಉದ್ಯೋಗ ಎಷ್ಟು ಸಿಗ್ತದಪ್ಪ ಅಂದ್ರೆ ಬೆರಳೆಣಿಕೆ ಅಷ್ಟಂತ. ಒಂದು ತಾಲೂಕು ಮಾಡಿದ್ರೆ ಒಂದು 4-5 ಅಂಗಡಿ ಇರ್ತಾವೆ. ಆದರೆ ಇಡೀ ತಾಲೂಕು ತುಂಬ ವಿಚಾರ ಮಾಡಿದಾಗ ಈ ಸಣ್ಣ ಅಂಗಡಿಗಳು ಎಲ್ಲ ಕಡೆ ಹಬ್ಕೊಂಡಿದ್ದಾವೆ. ಮತ್ತು ಇದು ಆಗಬೇಕಾಗಿತ್ತಪ್ಪ ಅಂದ್ರೆ ನಮ್ಮ ಆರ್ಥಿಕ ಪದ್ಧತಿ ಬದಲಾಗಬೇಕು. ಇಡೀ ದೇಶವ್ಯಾಪಿ ಆಗಬೇಕಾಗಿತ್ತಪ್ಪ ಅಂದ್ರೆ ಆರ್ಥಿಕ ಪದ್ಧತಿ ಬದಲಾಗಬೇಕು. ಇವತ್ತಿನ ಆರ್ಥಿಕ ಸ್ಥಿತಿ ಏನದಪ್ಪ ಅಂತಂದ್ರೆ ಇದು ಇವತ್ತು ಕೇವಲ ದುಡಿಮೆಯಿಂದ ಬರುತ್ತಿರುವಂಥ ಅರ್ಥ ಅಲ್ಲ. ಇದು ಏನೇನು ವ್ಯವಹಾರ ಮಾಡಿ ಗಳಿಸ್ತಾ ಇರ್ತಾರೆ. ಇವತ್ತು ದುಡುಕಿ ಏಕಾಗಿ ಒಂದು ಯಾವುದಪ್ಪ ಈಗ ಲ್ಯಾಂಡ್ ಮಾಫಿಯಾ ಅಂತ ಇರ್ತದೆ. ಭೂಮಿಗೆ ತೊಗೊಳ್ಳೋದು, ನಾಳೆ ಮತ್ತೆ ಮಾರೋದು, ಇನ್ನೊಬ್ರಿಗೆ ಮಾರೋದು, ಹೆಚ್ಚು ರೇಟಿಗೆ ಇಂಥ ಒಂದು ದುಡ್ಡು ಹೆಚ್ಚು ಬರ್ತಿರ್ತದೆ. ಮತ್ತು ಭ್ರಷ್ಟರಾಗೋದು, ಆಫೀಸ್ನಲ್ಲೇ ದುಡ್ಡು ಎಬ್ಸೋದು, ಇಂಥವ್ರು ಕೊಳ್ಳುವಂಥ ಶಕ್ತಿ. ಆವತ್ತು ದುಡಿದು ಆವತ್ತು ದಿನ ಅವ್ರು ಏನು ಕೊಳ್ತಾರೆ ರೀ ಪಾಪ.
ಮುಂಜಾನೆ ಸಂಜೆ ದುಡಿದಾಗ 1 ಕಿಲೋ ಜೋಳ, ಅರ್ಧ ಕಿಲೋ ಅಕ್ಕಿ, ಅದ್ರಾಗೇನೋ ಅಕ್ಕಿ ಬರ್ತದೆ ಇವತ್ತು ಸ್ವಲ್ಪ ನಾವು ಹೇಳ್ತೀವಿ. ಆದ್ರೆ ಎಷ್ಟೋ ಜನಕ್ಕೆ ಇನ್ನೂ BPL ಕಾರ್ಡ್ ಮುಟ್ಟಿಲ್ಲ ಅನ್ನೋ ಸಹಿತ ವರದಿಗಳಿದ್ದಾವೆ. ಈ ಎಲ್ಲ ನೆಲೆಯಲ್ಲೇ ಇವತ್ತು ಕಿರಾಣಿಗಳನ್ನು ಅಷ್ಟು ಸುಲಭವಾಗಿ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಂತೇಳಿ ಇದು ನಾಶ ಆಗೋದಿಲ್ಲಂತೂ ಅಲ್ಲ. ಯಾಕಪ್ಪ ಅಂದ್ರೆ ಕಾಲದ ಗರ್ಭದಲ್ಲಿ ಆಗುವನ. ಇನ್ನು ಆಗೋದು ಯಾವಾಗಪ್ಪ ಇದು ಪೂರ್ತಿ ಬಂದ್ ಆಗೋದು ಯಾವಾಗಂದ್ರೆ ಇಡೀ ದೇಶದ ಅರ್ಥವ್ಯವಸ್ಥೆ ಇನ್ನೊಮ್ಮೆ ರಿಬಿಲ್ಟ್ ಆಗ್ಬೇಕಾಗಿತ್ತು, ಮತ್ತೆ ಕಟ್ಟಬೇಕಾಗಿತ್ತು ಅದನ್ನು. ಇವತ್ತು ಇಂಡಸ್ಟ್ರಿಗಳಿಲ್ಲ, ಎಲ್ಲ ಇಂಡಸ್ಟ್ರಿ ಬಂದ್ ಆಗ್ತಾ ಇದ್ದಾವೆ. ಸರ್ಕಾರಿ ಇಂಡಸ್ಟ್ರಿಗಳನ್ನೆಲ್ಲ ಪ್ರೈವೇಟ್ದವ್ರ ಕೈ ಕೊಟ್ಟಿದ್ದೀವಿ. ಪ್ರೈವೇಟ್ದವ್ರು ತಮ್ಗೆ ಎಷ್ಟು ಬೇಕಾದ್ರೆ ದುಡಿಸ್ಕೊಳ್ತಾರೆ, ಅಷ್ಟು ತಮ್ಮ ಉಪಯೋಗ ಮಾಡ್ಕೊಳ್ತಾರೆ, ಬಿಟ್ಟು ಬಿಡ್ತಾರೆ. ಯಾಕೆ ಸರ್ಕಾರದ ಹೊಣೆಗಾರಿಕೆ ಅಲ್ಲಿ ಇರೋದಿಲ್ಲ. ಇಷ್ಟು ಮಂದಿ ಉದ್ಯೋಗ ಕೊಡಬೇಕಂತ ಕಂಡೀಷನ್ ಇಲ್ಲ. ಒಂದು ಫ್ಯಾಕ್ಟ್ರಿ ಈಗ PSU ಒಬ್ಬ ಯಾವ ಕಾರ್ಪೊರೇಟ್ ಇದ್ದಾವ ಕೊಂಡ್ಕೊಳ್ತಾರಪ್ಪ, 10 ಲಕ್ಷ ಕೊಟ್ಟು, 20 ಲಕ್ಷ ಕೊಟ್ಟು, ಅಥವಾ 50,000 ಕೊಟ್ಟು ಕೊಂಡ್ಕೊಳ್ತಾರೆ. ಕೊಂಡ್ಕೊಂಡಾಗ ಅವ ಅದ್ರ ಮಾಲಕ್ಕೆ ಆಗ್ತಾನೆ. ಅವರೇ ಆಗಿರಿ ಸರ್ಕಾರ ಮತ್ತೆ ಕೇಳ್ತಾರೆ, ಇಷ್ಟು ಜನಕ್ಕೆ ಉದ್ಯೋಗ ಕೊಡ್ಬೇಕ್ರಿ ಹೇಳ್ತಾರೆ ಕಂಡೀಷನ್ರು. ಯಾಕೆ ಕೊಡ್ತೀವಿ ಅಂತೇಳಿ ಅಲ್ಲಿ ಎಷ್ಟು ಜನ ಇರೋದೇ ಇಲ್ಲ. ಹಿಂಗಾಗಿ ನಿರುದ್ಯೋಗ ಹೆಚ್ಚಿ ಬಿಟ್ಟದ ದೇಶದೊಳಗೆ. ಯಾವ ಪ್ರಮಾಣ ನಿರುದ್ಯೋಗ ಬೆಳೆದಪ್ಪ ಅಂತಂದ್ರೆ ನೀವು ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವ ಮೋದಿಯವ್ರು ವರ್ಷಕ್ಕೆ ಕೂಡ ಉದ್ಯೋಗ ಕೊಡ್ತಾನೆ ಇದ್ರು, ಇವತ್ತೇ ಅವ್ರು ಸಾಧ್ಯ ಆಗಿಲ್ಲ ಅದು, ಮತ್ತು ಆಗೋದೂ ಇಲ್ಲ. ಯಾಕಂದರೆ ವ್ಯವಸ್ಥೆ ನಾವು ಪ್ರೈವೇಟ್ದವ್ರ ಕೈ ಕೊಟ್ಟಾರೆ. ಪ್ರೈವೇಟ್ದವ್ರು ಯಾಕೆ ತೊಗೊಳ್ತಾರೆ ನಮ್ಮ ಮಕ್ಕಳನ್ನ, ನಮ್ಮ ಯುವಕರಿಗೆ ಉದ್ಯೋಗ ಯಾಕೆ ಕೊಡ್ತಾರೆ ಅವರು? ತಾವಾಗ ಲಾಭ ಆಗಲಿಲ್ಲ ಅಂದ್ರೆ ಮಾಡೋದಿಲ್ಲ ಉದ್ಯೋಗ. ಈಗ ನೋಡಿರಿ, ಬಸ್ಸಿನ ಉದಾಹರಣೆ ನೋಡಿರಿ, KSRTC ಇತ್ತಂದ್ರೆ ಹಳ್ಳಿಗಳಿಗೆ ಸಹಿತ ಮಂದಿ ಬರೋದಿತ್ತು, ಸಹಿತ ಸರ್ಕಾರ ಅಂಡರಾಗಿತ್ತಂದ್ರೆ ಹೋಗ್ತದೆ. ಇನ್ನು ಪ್ರೈವೇಟ್ದವರು ಮಂದಿ ಬರಲಿಲ್ಲ, ಜನ ಇರಲಿಲ್ಲ ಅಂದ್ರೆ ಅಲ್ಲಿ ಗಾಡಿನ ಒಯ್ದಿಲ್ಲ. ಅವರು ಯಾಕೆ ಒಯ್ಬೇಕ್ರಿ ಅಂತ ಕೇಳ್ತಾರೆ. ನಮ್ಮ ಜನ ಹತ್ತಕ್ಕೆ ನಾವೇನು ಮಾಡೋದು, ನುಕ್ಸಾನ ಮಾಡ್ಕೊಂಡು ಅಂತ ಕೇಳ್ತಾರೆ. ಹೆಂಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ. ಅದಕ್ಕಾಗಿ ಪ್ರೈವೇಟೈಸೇಷನ್ ಇದು ಯಾರಿಗೆ ಅಂತಂದ್ರೆ ಕೇವಲ ದುಡ್ಡಿದ್ದಂಥವ್ರು ಅನುಕೂಲ ಆಗುವಂಥದ್ದು ಅಂತ ಮತ್ತೊಮ್ಮೆ ಹೇಳಬೇಕಾಗ್ಯದ. ಅವರಷ್ಟು ಉಳಿದವ್ರಿಗಿದು ಉಪಯೋಗ ಇಲ್ಲ. ಅದಕ್ಕೆ ಸರ್ಕಾರ ಇವತ್ತು ಅರ್ಥವ್ಯವಸ್ಥೆಯನ್ನು ರಿಬಿಲ್ಡ್ ಮಾಡೋದಂದ್ರೆ ಏನು, ಎಲ್ಲ ಜನರಿಗೆ ಮುಟ್ಟುವಂಥ ಅರ್ಥವ್ಯವಸ್ಥೆ ಯಾವುದು ಅದನ್ನು ಹುಡುಕಬೇಕಾಗಿದೆ. ಎಲ್ಲರಿಗೂ ಉದ್ಯೋಗ ಕೊಡುವಂಥ ಕ್ಷೇತ್ರ ಯಾವುದು ಅದನ್ನು ಹುಡುಕಬೇಕಾಗಿದೆ. ಅದಕ್ಕೆ ಇರುತ್ತಿರುವಂಥ ಮುಖ್ಯ 2-3 ಕ್ಷೇತ್ರ ಯಾವಪ್ಪ ಅಂದ್ರೆ ಮೊದಲಂತೂ ಅಗ್ರಿಕಲ್ಚರ, ಒಕ್ಕಲ್ತನ. ಅದಕ್ಕೆ ಅದನ್ನು ಬೆಳೆಸೋದಕ್ಕಾಗಿ ಮಾರ್ಕೆಟ, ಅದ್ರ ಜೊತೆಗೆ ಅದು ತಯಾರಿಗಳು ಕುಂಬಾರಿಗೆ ಈ ಗಡಿಗೆ ತಯಾರು ಮಾಡುವಂಥದ್ದಾಗಲಿ ಅಥವಾ ಕಬ್ಬಿಣ ತಯಾರು ಮಾಡುವಂಥದ್ದಾಗಲಿ, ಇವೆಲ್ಲನೂ ಗುಡಿ ಕೈಗಾರಿಕೆಗಳಂತೀವಿ ನಾವು. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಭಾಳ ಆದರೆ ಅಲ್ಲೇ ಮಿಡಲ್ ಸ್ಕೇಲ್ ಅಂದರೆ ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರಿಗಳು. ಇವುಗಳನ್ನು ಬೆಳೆಸಿದ್ರೆ ಮಾತ್ರ ಎಲ್ಲರಿಗೂ ದುಡ್ಡು ಕೈಲಿ ಆಡಲಿಕ್ಕೆ ಸಾಧ್ಯದ. ಮತ್ತು ಇನ್ನೊಂದು ಭಾಳ ಸಲ ಹೇಳುವಂಥ ವಿಷಯ ಇದು. ಪಾಪ ರೈತರು ಹೇಳ್ತಾರೆ, ಅವ್ರು ಸ್ವಾರ್ಥಕ್ಕೆ ಹೇಳ್ತಾರೆ ಅಂತ ಅವ್ರು ತಿಳ್ಕೊಳ್ತಾರೆ. ಇಲ್ಲ, ರೈತರ ಕೈ ದುಡ್ಡು ಬರಬೇಕಾಯ್ತು ಅಂದ್ರೆ ನಾವು ಪಾಪ ಬೆಲೆ ಅವ್ನು ತಯಾರು ಮಾಡಿದ ಬೆಲೆ ಬರ್ಬೇಕಲ್ಲ ರೀ, ಬರೋದಿಲ್ಲ. ಅವನೂ ಸಹಿತ ಇಲ್ಲಿ ಇವತ್ತು ಆ್ಯಂಡ್ರಾಯ್ಡ್ ಮೊಬೈಲ್ ಎಷ್ಟು ರೈತರಲ್ಲಿ ಅಂದರೆ ಆ್ಯಂಡ್ರಾಯ್ಡ್ ಮೊಬೈಲ ಭಾಳದ್ರೂ ಸ್ವಲ್ಪ ಯಾವ 10-20 ಭೂಮಿ ಇರ್ತಾನಲ್ಲ ಅವ್ರ ಮನ್ಯಾಗ 1-2 ಇರ್ತದೆ. ಅದು ಅವ್ರು ಎಷ್ಟು ಉಪಯೋಗ ಇನ್ನೊಬ್ರಿಗೆ ಯಾಕೆ ಕೊಡ್ತಾರೆ ಅವರು. ಹೀಗಾಗಿ ಇವತ್ತು ನಮ್ಮಲ್ಲಿ ಕಾಮರ್ಸದ್ದು ಆನ್ಲೈನ್ ಮೇಲೆ ಭಾಳ ವ್ಯಾಪಾರ ಆಗೈತಿ, ಕ್ವಿಕ್ ಆಗೈತಿ, ತ್ವರಿತ ರೀತಿ ಮಾಡ್ತೀವಿ. ಯಾರಿಗೆ ಅಂದರೆ ಇದ್ದವ್ರಿಗೆ, ಅದು ಪಟ್ಟಣದಲ್ಲಿದ್ದಂಥ 8-9% ಜನರಿಗೆ, ಭಾಳ ಅಂದ್ರೆ 10% ಜನರಿಗೆ ಮಾಡ್ಬೋದು. ಇನ್ನುಳಿದವ್ರಿಗೆ ಈ ಮಾರ್ಕೆಟ ಹೊಂದುವುದಿಲ್ಲ. ಕಿರಾಣಿಗಳು ಜೀವಂತ ಉಳಿತಾವೆ. ಕಾರಣ ಇಷ್ಟ ಸಣ್ಣ ಪ್ರಮಾಣದಲ್ಲಿ ಉಳಿತಾವೆ, ಅಲ್ಲಿ ಬದುಕ್ತಾವೆ, ಅವರು ಬದುಕಿಸ್ತಾರೆ. ಎರಡೂ ನಡೀತಾ ಇರ್ತದೆ. ಮತ್ತು ಈ ಒಂದು ನಾವೇನು ಇವತ್ತು ಅದ್ರ ಬಗ್ಗೆ ಒಂದು ಇದು ಮಾಡ್ತಾಯಿದ್ವಿ. ಇಲ್ಲಿ ವರ್ಷಕ್ಕೆ 8,500 ಕೋಟಿ ರೂಪಾಯಿ ಡಾಲರ್ ಆಗ್ತದೆ ಅಂದ್ರೆ 7.17 ಲಕ್ಷ ಕೋಟಿ ರೂಪಾಯಿ ವ್ಯಾಪಾರ ಆಕೈತಿ. ಹಂಗೆ ಒಂದು ರಿಪೋರ್ಟ್ಗಳು ಬಂದಿದ್ದಾವೆ. ಎಲ್ಲ 7.17 ಲಕ್ಷ ಆಗ್ತದೆ ವ್ಯಾಪಾರ ಅಂಗಡಿಗಳಲ್ಲಿ, ಈ ಕಾಮರ್ಸಲ್ಲಿ ಅಂತೀವಿ ನಾವು. ನಾವೇನು ಕೇಳ್ತಾ ಇರೋದೇನಪ್ಪ ಅಂದ್ರೆ 7.17 ಲಕ್ಷ ಕೋಟಿ ರೂಪಾಯಿ ವ್ಯಾಪಾರ ಆದ್ರೆ ಇಲ್ಲಿ ನಮ್ಮ ಬಜೆಟ್ 48 ಲಕ್ಷ ಕೋಟಿ ರೂಪಾಯಿ ಇರ್ತದೆ ರೀ. ಮುಂದೆ ಅದರೊಳಗೆ ಟ್ಯಾಕ್ಸ್ ರೇಟ್ ಬರ್ತದೆ ರೀ 42 ಲಕ್ಷ ಕೋಟಿ ರೂಪಾಯಿ. ಬೇರೆ 6 ಲಕ್ಷ ಕೋಟಿ ರೂಪಾಯಿ ಅಷ್ಟೇ ಈ ಟರ್ನ್ ಆಗಿ ಬರ್ತಿರ್ತದೆ. ಅದ್ರಾಗ ಇವ್ರದ್ದು 7.17 ಲಕ್ಷ ಕೋಟಿ ರೂಪಾಯಿ ಅದು ಬರ್ತದೆ, ಹುಡ್ತದೆ ಅಂತ ಹೇಳ್ತಾರೆ. ಎಷ್ಟು ಕಡಿಮೆ ಆಯಿತು. ಆ್ಯಕ್ಚುಲಿ ನಮ್ಮಲ್ಲೇ ಅದು ಏನಪ್ಪ ಅಂದ್ರೆ ಇನ್ನೂ ಉದ್ಯಮಿಯಾಗಿ ಬೆಳಿಬೇಕಾಗ್ತದೆ. ಉದ್ಯಮಿಯಾಗಿ ಬೆಳೆಯುವಂಥ ಒಂದಿಷ್ಟು ಜನರಲ್ಲೇ, ಕೆಲವು ಜನರಲ್ಲೇ ಅದು ಇಡೀ ದೇಶವ್ಯಾಪಿ ಆಗೋದಕ್ಕೆ ಇಲ್ಲಿಯೇ ಅರ್ಥವ್ಯವಸ್ಥೆ ಬದಲಾಗಬೇಕು ಅಂದಾಗ ಪೆಟ್ಟು. ಆದರೂ ಕಿರಾಣಿ ಅಂಗಡಿಯವರು ಜೊತೆಗೆ ಅಗ್ರಿಕಲ್ಚರ್ಗೆ ಬೇಕಾಗುವಂಥ ಒಂದು ಅನುಕೂಲಗಳನ್ನು ಅಂಥ ವ್ಯವಸ್ಥೆ ಮಾಡಿದರೆ ಅದು ಗಾಂಧೀಜಿಯವ್ರು ಹೇಳ್ತಾ ಇದ್ದಿದ್ದು ಮಾತನ್ನು ಇದನ್ನು ಇವತ್ತು ನಾವು ಹೊಳ್ಳೆ ಅದನ್ನ ಹೇಳ್ತಾ ಇರ್ತೀನಿ ನಿಮ್ಮ ಮೇಲ್ಮೇಲೆ. ಯಾಕಂದರೆ ಇದು ಹೇಳಬೇಕಾಗಿದೆ ಮೇಲೆ. ಇಲ್ಲದ್ರೆ ಇಲ್ಲಿ ಬಡತನ, ನಿರುದ್ಯೋಗ ಇವ್ಯಾವೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಹಿಂಗೆ ಹೋಗೋದು. ಸ್ವಚ್ಛ ನೀರು ಸಹಿತ ಕೊಡೋಕ್ಕೆ ಸಾಧ್ಯ ಇಲ್ಲ ನಮಗೆ. ಯಾಕಂದರೆ ಆ ಪ್ರಮಾಣದಲ್ಲಿ ನಾವು ಇವತ್ತು ಬೆಳೀತಾ ಇಲ್ಲ. ಈ ಕಿರಾಣಿಗಳು ಇವೇ ಕ್ವಿಕ್ ಕಾಮರ್ಸ್ ಅಂತ ಹೇಳ್ತಾಯಿದ್ವು. ಸವಾಲು ಹೌದು ಕಿರಾಣಿಗಳಿಗೆ, ಆದರೆ ಅಂಥ ದೊಡ್ಡ ಸವಾಲು ಅಲ್ಲ. ಯಾಕಂದರೆ ಇಡೀ ದೇಶವ್ಯಾಪಿಯಾಗಿ ಬೆಳೀಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂದರೆ ಕೊಳ್ಳುವ ಶಕ್ತಿ ಇಲ್ಲ. ಆದರೂ ಇದರ ಬಗ್ಗೆ ಎಚ್ಚರ ವಹಿಸಿ ಇನ್ನಷ್ಟು ಈ ಅರ್ಥವ್ಯವಸ್ಥೆಯನ್ನು ಚೇಂಜ್ ಮಾಡೋದಕ್ಕೆ ಕೆಲಸದಲ್ಲ ನಮ್ಮ ಮೋದಿಯವರಾಗಿರ್ಬೋದು, ಇವತ್ತು RSS ಸಂಘಟನೆ ಆಗಿರ್ಬೋದು. ಇವತ್ತು ನಾವು RSSನ ಕೇಳುವಂಥ ಪ್ರಸಂಗ ಬಂದದ. ಯಾಕಪ್ಪ ಅಂತಂದ್ರೆ ಇವತ್ತು ಯಾವುದೇ ಸರ್ಕಾರ ಇದ್ದರೂ
ಅದನ್ನು ಅಲ್ಲಾಡಿಸುವಂಥ ಶಕ್ತಿ RSS ಸಂಘಟನೆಗೆ ಅದು. ಅವರದಿಂದ ಇಡೀ ರೈತ ಸಮುದಾಯಕ್ಕೆ ಅನುಕೂಲವಾಗಿ ಮಾಡಿದರೆ ಈ ದೇಶ ಬೆಳೆದಿತ್ತು ಅನ್ನೋದನ್ನು ಆ ದೇಶಾಭಿಮಾನಿಗಳನ್ನ ಬಿಡಿಸಿ ಹೇಳಬೇಕಾಗಿಲ್ಲ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಕ್ಕೆ ಹೋಗಬೇಡ್ರಿ. ಯಾಕಪ್ಪ ಅಂದ್ರೆ H16 ನ್ಯೂಸ್ ಸತ್ಯದ ಕೈಗೊಂಡೆ ವಂದನೆಗಳು.